बिदर पब्लिक न्यूज़ में आप सबका स्वागत है। कर्नाटका की मशहूर एक्ट्रेस अक्षिता रंगाना ने आज बिदर शहर में जीवी मॉल का इनॉग्रेशन किया और साथ ही साथ जीवी मॉल ग्रुप्स का कर्नाटका स्टेट में स्वागत किया। जानने के लिए देखिए पूरी वीडियो जर्नलिस्ट अकमल के साथ। वीडियो को शेयर करिए, लाइक करिए। ಇಲ್ಲಿ ಬಂದು ಶಾಪಿಂಗ್ ಮಾಡುವಂತ ಒಂದು ಜಾಗ ಇದಾಗಿರುತ್ತೆ. ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಶಾಪ್ಸ್ ಗಳಾಗಿ ತುಂಬಾ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಕರ್ನಾಟಕಕ್ಕೆ ವೆಲ್ಕಮ್. ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಎಲ್ಲಾ ಜನತೆನೂ ಬೀದರ್ ಜನತೆ ಎಸ್ಪೆಷಲಿ ಬಂದು ಒಂದು ಬಾರಿ ಎಲ್ಲಾ ಫ್ಯಾಮಿಲಿ ಬಂದು ಇಲ್ಲಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ಸೀರೆಗಳನ್ನ ನಾನು ನೋಡಿದೆ. ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ ತೋರಿಸಿ ಅಂತ. ಸಿಕ್ಕಾಪಟ್ಟೆ ಹುಡುಗಿರ್ಗಾಗ್ಲಿ ಅಥವಾ ಹೆಂಗಸರಿಗೆ ಎಲ್ಲರಿಗೂ ಒಂದು ಒಳ್ಳೆ ಸ್ಟಾಪ್ ಇದಾಗಿರುತ್ತೆ ಬೀದರ್ ಅಲ್ಲಿ. ಜಿವಿ ಮಾಲ್ಗೆ ಆಲ್ ದಿ ವೆರಿ ಬೆಸ್ಟ್. ಬೀದರ್ ಸರೌಂಡಿಂಗ್ ಅಲ್ಲಿ ಕೂಡ ಇರುವಂತವ್ರು ಬಂದು ಇಲ್ಲಿ ನೋಡ್ಬೋದು. ಬಿಕಾಸ್ ಮೊದಲನೇ ಬಾರಿ ಈ ಒಂದು ಶಾಪ್ ಕರ್ನಾಟಕದಲ್ಲಿ ಓಪನ್ ಆಗಿರೋದು ಬೀದರ್ ಅಲ್ಲೇ. ಸೊ ಎಲ್ರು ಈಗ ಇಲ್ಲಿ ಬೀದರ್ಗೆ ಬನ್ನಿ. ಇನ್ನೂ ಸಕ್ಸಸ್ಫುಲ್ ಆದಾಗ ಬೇರೆ ಬೇರೆ ಕಡೆ. ಬೀದರ್ ಜನತೆ ಯಾವತ್ತೂ ನಂಗೆ ಮುಂಚೆಯಿಂದನೂ ಸಾಕಷ್ಟು ಬಾರಿ ನೋಡಿದೀನಿ. ಯಾವಾಗ್ಲೂನು ನನ್ನ ಸಿನಿಮಾಗಳಿಗೆ ನಾನ್ ಬೇರೆ ಭಾಷೆಯಲ್ಲಿ ಮಾಡಿರೋ ಸಿನಿಮಾ ಯಾವ್ದಕ್ಕೆ ಆದ್ರೂ ತುಂಬಾನೇ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇವತ್ತು ಆ ಜಾಗಕ್ಕೆ ಬಂದು ಅಲ್ಲಿ ಜನಗಳನ್ನ ಮೀಟ್ ಮಾಡಿ ಅಂಡ್ ಜಿವಿ ಮಾಲ್ ಓಪನಿಂಗ್ ಬಂದಿರೋದು ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶಲ್ಲಿ ಆಲ್ರೆಡಿ ಒಂದು ಸ್ಟೋರ್ ತುಂಬಾನೇ ಒಳ್ಳೆ ಹೆಸರು ಮಾಡಿದೆ, ಸಕ್ಸಸ್ಫುಲ್ ಆಗಿದೆ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡ್ಬೇಕು ಅಂದಾಗ ಬೀದರ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿ ನನ್ನನ್ನ ಈ ಒಂದು ಸ್ಟೋರ್ ಓಪನಿಂಗ್ ಗೆ ಕರೆದಿರೋದು ನಂಗೆ ತುಂಬಾ ಖುಷಿ ಅನ್ಸುತ್ತೆ. ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಜನ ಶಾಪಿಂಗ್ ಮಾಲ್, ಒಂದು ಫ್ಯಾಮಿಲಿ ಮಾಲ್ ನ ಓಪನಿಂಗ್ ನಾನ್ ಬಂದಿರೋದು ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ಈಗ ತಾನೇ ಸರ್ ಹೇಳಿದ್ರು ಇದು ಒಂದು 10th ಸ್ಟೋರ್ ಇದಾಗಿದೆ. ಅಂಡ್ ಮೊದಲನೇ ಬಾರಿಗೆ ಕರ್ನಾಟಕದಕ್ಕೆ ಬೀದರ್ ಮೂಲಕ ಬರ್ತಿದ್ದಾರೆ. ಸೊ ಐ ಥಿಂಕ್ ನನಗೆ ತುಂಬಾ ಖುಷಿ ಅನ್ಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಒಳ್ಳೆ ಶಾಪಿಂಗ್ ಮಾಲ್ ಉದ್ಘಾಟನೆಗೆ ನಾನು ಬಂದಿರುವಂತದ್ದು. ಥ್ಯಾಂಕ್ ಯು ಸರ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಫ್ ಯು, ಆಲ್ ದ ಓನರ್ಸ್ ಹಿಯರ್. ಐ ಆಮ್ ಸೋ ಗ್ಲಾಡ್ ಇವತ್ತಿಲ್ಲಿ ಬಂದಿರೋದು. ಐ ಥಿಂಕ್ ಒಂದು ಒಳ್ಳೆ ಸ್ಟೋರ್ ಅಂಡರ್ ಒನ್ ರೂಫ್, ಒಂದು ಇಡೀ ಫ್ಯಾಮಿಲಿ ಬಂದು ಶಾಪಿಂಗ್ ಮಾಡುವಂತ ಒಂದು ಜಾಗ ಇದಾಗಿರುತ್ತೆ. ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಶಾಪ್ಸ್ ಗಳಾಗಿ ತುಂಬಾ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಕರ್ನಾಟಕಕ್ಕೆ ವೆಲ್ಕಮ್. ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಎಲ್ಲಾ ಜನತೆನೂ ಬೀದರ್ ಜನತೆ ಎಸ್ಪೆಷಲಿ ಬಂದು ಒಂದು ಬಾರಿ ಎಲ್ಲಾ ಫ್ಯಾಮಿಲಿ ಬಂದು ಇಲ್ಲಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ಸೀರೆಗಳನ್ನ ನಾನು ನೋಡಿದೆ. ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ ತೋರಿಸಿ ಅಂತ. ಸಿಕ್ಕಾಪಟ್ಟೆ ಹುಡುಗಿರ್ಗಾಗ್ಲಿ ಅಥವಾ ಹೆಂಗಸರಿಗೆ ಎಲ್ಲರಿಗೂ ಒಂದು ಒಳ್ಳೆ ಸ್ಟಾಪ್ ಇದಾಗಿರುತ್ತೆ ಬೀದರ್ ಅಲ್ಲಿ. ಜಿವಿ ಮಾಲ್ಗೆ ಆಲ್ ದಿ ವೆರಿ ಬೆಸ್ಟ್. ಬೀದರ್ ಸರೌಂಡಿಂಗ್ ಅಲ್ಲಿ ಕೂಡ ಇರುವಂತವ್ರು ಬಂದು ಇಲ್ಲಿ ನೋಡ್ಬೋದು. ಬಿಕಾಸ್ ಮೊದಲನೇ ಬಾರಿ ಈ ಒಂದು ಶಾಪ್ ಕರ್ನಾಟಕದಲ್ಲಿ ಓಪನ್ ಆಗಿರೋದು ಬೀದರ್ ಅಲ್ಲೇ. ಸೊ ಎಲ್ರು ಈಗ ಇಲ್ಲಿ ಬೀದರ್ಗೆ ಬನ್ನಿ. ಇನ್ನೂ ಸಕ್ಸಸ್ಫುಲ್ ಆದಾಗ ಬೇರೆ ಬೇರೆ ಕಡೆ ಹೋಗಿ ನೀವೇ ಅಲ್ಲೇ ಹೋಗಿ ತಗೊಂಡ್ಬೋದು. ಬಟ್ ಇವಾಗ ಬೀದರ್ಗೆ ಬನ್ನಿ. ಅಕ್ಷಿತಾ ರಂಗನಾಥ್ ಅವರು ಒಂದಿಲ್ಲ ಒಂದು ಸುದ್ದಿಯಲ್ಲಿ ಇರ್ತಾರೆ. ಯಾಕೆ ಇಟ್ಟೆಲ್ಲ ಸದ್ದಾಗ್ತದೆ ಅಂತ ಹೇಳಿ ಇರ್ಬೇಕಲ್ವಾ ಸರ್ ಸುದ್ದಿಯಲ್ಲಿ. ನಮ್ಮ ಬಿಸ್ನೆಸ್ ನಮ್ಮ ಇದಿರೋದೇ ಹಾಗೆ, ಪ್ರೊಫೆಷನ್ ಇರೋದೇ ಹಾಗೆ. ಸೊ ಜನಗಳು ಆ ರೀತಿ ನಮ್ ಇಂಟ್ರೆಸ್ಟ್ ಇಟ್ಟು ನೋಡ್ತಾರೆ ಅಂದ್ರೆ ಸುದ್ದಿಯಲ್ಲಿ ಇರೋದ್ರೊಳಗೆ ಏನು ತಪ್ಪೇನಿಲ್ಲ. ಕೆಲವು ತಿಂಗಳ ಹಿಂದೆ ಅಕ್ಷಿತಾ ರಂಗನಾಥ್ ಅವರು ರೋಡ್ ಮೇಲೆ ಒಂದು ರಂಪಾಟ ಆಯಿತು. ಅದ್ರ ಬಗ್ಗೆ ಕೆಲವು ಟೀಕೆ ಟಿಪ್ಪಣಿಗಳು ಕೂಡ ಆಗ್ತದೆ ರೋಡ್ ಮೇಲೆ. ಅದು ನನ್ನ ಸಿನಿಮಾದ ವಿಡಿಯೋ ಗ್ಲಿಮ್ಸ್ ಸರ್. ಅದು ಸಿನಿಮಾ ಬಂದು ಆಯ್ತು. ಸಿನಿಮಾ ನೋಡಿ ಜನಗಳು ಅಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಅದಕ್ಕೆ ನಿಮ್ದು ಬಗ್ಗೆ ಅದ್ರ ಬಗ್ಗೆ ಏನಂತ ಅಭಿಪ್ರಾಯ, ಜನರಿಗೆ ಏನಂತ ಹೇಳ್ಬೇಕು? ಅಭಿಪ್ರಾಯ ಏನಿಲ್ಲ, ಅವಾಗ್ಲೇ ಜನಗಳಿಗೆ ಗೊತ್ತಾಯ್ತು ಇದು ಅಕ್ಷಿತಾ ರಂಗನಾಥ್ ಈ ರೀತಿ ಮಾಡುವಂತದಲ್ಲ, ಯಾವ್ದು ಸಿನಿಮಾ ಪಾತ್ರಕ್ಕೋಸ್ಕರ ಮಾಡಿ. ಬೀದರ್ಗೆ ಫಸ್ಟ್ ಅಲ್ಲ ಭೇಟಿ ಕೊಡಿದ್ರೆ ನಿಮ್ಗೆ ಹೇಗೆ ಅನಿಸ್ತದೆ ಬೀದರ್? ಸಿಕ್ಕಾಪಟ್ಟೆ ಖುಷಿ ಇದೆ. ಸಖತ್ ಹಾಟ್ ಆಗಿದೆ. ಬಟ್ ಜನಗಳು ಅಷ್ಟೇ ವಾರ್ಮ್ ಆಗಿ ವೆಲ್ಕಮ್ ಇದೆ. ಬಂದಿದ ತಕ್ಷಣ ಅಷ್ಟು ಒಳ್ಳೆ ಪ್ರೀತಿಯಿಂದ ಮಾತಾಡ್ಸಿದ್ರು ಎಲ್ಲರೂ. ಇಷ್ಟು ಬಿಸಿಲಿದ್ರು ನಿಂತ್ಕೊಂಡು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಯಾಕಂದ್ರೆ ಇಂಥ ದೊಡ್ಡ ಮಾಲ್ ನೀವು ನೆರೆ ಆಂಧ್ರ ಪ್ರದೇಶ, ಹೈದರಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಆ ಕಡೆ ಹೋಗಿ ನಮ್ಮ ಜನ ಶಾಪಿಂಗ್ ಮಾಡ್ತಿರು ಸ್ಯಾಟರ್ಡೆ ಸಂಡೇ. ಇದು ಬೀದರ್ನ ಸಣ್ಣ ಪುಟ್ಟ ಶಾಪ್ಗಳಿದ್ದು. ಬಟ್ ಈ ತರ ಒಂದು ಮಾಡೆಲ್ ಹೈ ಪ್ರೊಫೈಲ್ ಅಲ್ಲಿ ಬಂದಿದ್ದು ಬಹಳ ಖುಷಿ ತಂದ ಬೀದರ್ ಜನರಿಗೆ. ನಮ್ಮ ಕ್ಷೇತ್ರ ಜನ ಆಗಲಿ, ಬೀದರ್ ಆಗಲಿ, ಇಡೀ ಬೀದರ್ ಸಿಟಿ ಜನ ಎಲ್ಲರೂ ಬಂದು ಇಲ್ಲಿ ಶಾಪಿಂಗ್ ಮಾಡಬೇಕು. ಯಾಕಂದ್ರೆ ಪಾಪ ಅವ್ರು ತೆಗ್ದಾರ ಅಂದ್ರೆ ಅವ್ರಿಗೂ ಲಾಭ ಆಗ್ಬೇಕಲ್ಲ.
ಅವ್ರಿನ್ನು ವ್ಯಾಪಾರ ಆಗ್ಬೇಕು ಅಂದ್ರೆ ಅವರಿಗೆ ಒಂಥರ ಸ್ಫೂರ್ತಿ ಸಿಕ್ತು, ಮತ್ತೆ ಇದಕ್ಕೆ ಡೆವಲಪ್ ಮಾಡ್ಲಿಕ್ಕೆ ಮತ್ತಿಷ್ಟು ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಹಾಕಿ ಇನ್ನಿಷ್ಟು ಜನರಿಗೆ ಸೌಲಭ್ಯ. ಯಾಕಂದ್ರೆ ನಾವು ಹೈದ್ರಾಬಾದ್ಗೆ ಹೋದ್ರೆ ಸಾಕಷ್ಟು ದುಡ್ಡು ಖರ್ಚಾಗ್ತದೆ. ಅದೇ ಇದರಲ್ಲಿ ಇಲ್ಲಿ ಅದೇ ರೇಟಲ್ಲಿ ಇಲ್ಲಿ ಸಿಕ್ಕರೆ ನಮ್ಮ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಉಳಿತದ ಮತ್ತು ರೇಟ್ನಾಗೂ ಕಡಿಮೆ ಸಿಗ್ತದೆ. ಅದಕ್ಕೆ ನಾನು ಈ ಮಾಲ್ನ ಓನರ್ ಎಲ್ಲರೂ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಬೀದರ್ದಲ್ಲಿ ಹಾಕಿದ್ದಕ್ಕೆ ಅವ್ರಿಗೆಲ್ಲರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಲಿ, ಶುಭ ಲಾಭ ಆಗಲಿ, ಇದರಲ್ಲಿ ಜನರಿಗೂ ಲಾಭ ಆಗಲಿ. ನಮ್ಮ ಪ್ರಾಫಿಟ್ ಇಟ್ಕೊಂಡು ಜನರಿಗೆ ಕೊಡ್ರಿ, ಅವ್ರಿಗೂ ಲಾಭ ಆಗ್ಬೇಕಿತ್ತು ತೊಗೊಂಡು. ಆ ಥರ ತಾವು ಮೇಂಟೈನ್ ಮಾಡಿರಿ, ಕ್ವಾಲಿಟಿ ಮೇಂಟೈನ್ ಮಾಡಿರಿ. ಸರ್ವಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಂ, ತಾವು ಯಾವ ಥರ ಸರ್ವಿಸ್ ಕೊಡ್ತೀರಿ ಆ ಥರ ಜನ ನಿಮಗೆ ಸ್ಪಂದನೆ ಮಾಡಿ ಅಂತ ನಾನು ತಮ್ಮೆಲ್ಲ ಪಾರ್ಟ್ನರ್ಸಿಗೆ ನಾನು ವಿನಂತಿ ಮಾಡ್ತೀನಿ. ಮತ್ತೆ ಯಾವಾಗಲೂ ಬೀದರ್ ಸಿಟಿ ಎಲ್ಲ ಬಿಸ್ನೆಸ್ಸಿಗೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಅದಕ್ಕೆ ಬೀದರ್ ಸಿಟಿ ಎಲ್ಲರೂ ಲೈಕ್ ಮಾಡ್ತಾರೆ. ಆಫ್ಟರ್ ಬೆಂಗಳೂರು ಬೀದರ್ ಸಿಟಿಗೆ ಭಾಳ ಲೈಕ್ ಮಾಡ್ತಾರೆ. ಯಾಕಂದ್ರೆ ಆ್ಯಸ್ ಕಂಪೇರ್ಡ್ ಟು ಕ್ಲೈಮೇಟ್ ಬೆಂಗಳೂರಿಗಿಂತ ಬೀದರೇ ಚೆನ್ನಾಗಿದೆ. ಅದಕ್ಕೆ ಎಷ್ಟು ಸಿನಿಮಾ ಸ್ಟಾರ್ಸು, ಸಿನಿಮಾ ಶೂಟಿಂಗ್ಗಳು ಬೀದರ್ಗೆ ಆಗ್ಲತ್ತು. ಸ್ಪೆಷಲಿ ನಮ್ಮ ಬೀದರ್ ಫೋರ್ಟ್ ಫೇಮಸ್ ಅದ ಇಂಡಿಯಾದಲ್ಲಿ. ಅಂತಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್, ದೊಡ್ಡ ದೊಡ್ಡ ಫಿಲ್ಮ್ದವ್ರು ಬಂದು ಇಲ್ಲಿ ಶೂಟಿಂಗ್ ಮಾಡಿ ಸಾಂಗ್ಸ್ ಮಾಡ್ತಾ ಇದ್ದಾರೆ, ಫಿಲ್ಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬೀದರ್ ಫೋರ್ಟಿಗೆ ಇನ್ನಷ್ಟು ಪ್ರವಾಸೋದ್ಯಮಕ್ಕೆ ನಾವು ಒತ್ತು ಕೊಡ್ತೇವೆ. ನಮ್ಗೆ ಹೆರಿಟೇಜ್ ಸಿಟಿಯಲ್ಲಿ ನಮ್ದೊಂದು ಬರ್ತದೆ. ಅದಕ್ಕೆ ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ಬೇಕು ಇನ್ನಷ್ಟು ಜನ. ಜಂಗಲ್ ರಿಸಾರ್ಟ್ ಅದೇ ಅದ, ಅದೇ ಥರ ಬೇರೆ ಬೇರೆ ರಿಸಾರ್ಟ್ಗಳು ಕೂಡ ತಲೆ ಎತ್ತಾ ಇದ್ದಾರೆ ಇಲ್ಲಿ ಜನರಿಗೆ ಆಕರ್ಷಣೆ ಮಾಡಲಿಕ್ಕೆ. ಯಾವಾಗ ಇನ್ಫ್ರಾಸ್ಟ್ರಕ್ಚರು ಲಾಜಿಸ್ಟಿಕ್ಸ್ ಇಂಪ್ರೂವ್ ಆಗುತ್ತೋ ಅವಾಗ ಜನರಿಗೆ ಹಣ ಬರ್ಲಿಕ್ಕೆ ಶುರು ಆಗ್ತದೆ. ಅದು ಬೀದರ್ ಸಿಟಿದಾಗ ಬರ್ಲತ್ತದ. ಈ ಮಾಲೆ ಒಂದು ಉದಾಹರಣೆ. ದೊಡ್ಡ ಮಾಲ್ ನಾನು ಹೊರಗೆ ನೋಡ್ತಾ ಇದ್ದೆ, ನಮ್ಮ ಮನೆ ಇಲ್ಲಿ ಓನ್ಲಿ 50 ಸ್ಟೆಪ್ಸ್ ಅದ. ನಮಗೆ ಭಾಳ ಸನಿ ಆಗ್ತದೆ, ನಮಗೆ ಭಾಳ ದುಡ್ಡು ಉಳಿತದೆ ಬೇರೆ. ಅದಕ್ಕೆ ಎಲ್ಲರಿಗೂ ಲಾಭ ಆಗಲಿ. ಹೈದರಾಬಾದ್ ಲಾಂಗ್ ಆಗ್ತೈತಿ, ನಿಯರ್ ಆಯ್ತು. ಅದು ನಿಯರ್ ಆಯ್ತು, ಡಿಸ್ಕೌಂಟ್ ಜಾಸ್ತಿ ಕೊಡ್ಬೇಕು ನಮಗೆ. ಅದಕ್ಕೆ ಶುಭ ಆಗಲಿ, ಒಳ್ಳೇದಾಗಲಿ. ಎಲ್ಲ ನಮ್ಮ ಬೀದರ್ ಜನತೆಗೆ ನಾನು ವಿನಂತಿ ಮಾಡ್ಕೊತೀನಿ, ಈ ಶಾಪ್ನ ಸದುಪಯೋಗ ಪಡಿಸ್ಕೊರಿ. ಒಳ್ಳೆ ರೀತಿಯಲ್ಲಿ ತಾವು ಬಂದು ಇಲ್ಲಿ ಪರ್ಚೇಸ್ ಮಾಡಿರಿ. ಮಾಡಿದ್ರೆ ತಮ್ಮನ್ನು ಒಳ್ಳೇದಾಗ್ತದೆ, ಶಾಪ್ದವ್ರಿಗೂ ಒಳ್ಳೇದಾಗ್ತದೆ ಅಂತ ವಿನಂತಿ ಮಾಡ್ಕೊಂಡು. आई थिंक आपने भी पूरा मॉल विजिट किया, तो आपको यहाँ का कलेक्शन कैसा लगा? बहुत पसंद आया. That's all I can talk in Hindi. But it was really, really nice, and it is at affordable prices too. I was just coming across the prices also. It has got beautiful collections and very good prices. So I think that is what most important for the people, right? So it's people friendly, affordable prices. Any special comment on this? Sorry? Any special comment for the people out of Bidar? They have really very trendy collections, so you don't need to travel to Bangalore or Hyderabad. Here it is in Bidar. Surrounding of Bidar, people also can come. And I'm also in GV Mall. 10 ಸ್ಟೋರ್ ಬಂದು ನಾವು ಬೀದರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಕನ್ನಡ ಪ್ರಜೆಲ್ಲರಿಗೂ ನಾವು ಬೆಸ್ಟ್ ಪ್ರೈಸ್ ಅಂತ, ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಸರ್ವಿಸ್ ಅಂತ ಕೊಡೋಕೆ ನಾವು ರೆಡಿ ಆಗಿದ್ದೀವಿ. ನೀವೆಲ್ಲರೂ ಆಧರಿಸಬೇಕಂತ ಉದ್ದೇಶ. ಮತ್ತೆ ಇನ್ನೇನಂದ್ರೆ ಇವಾಗ ಎಲ್ಲರೂ ಸಪೋರ್ಟ್ ಅಂದ್ರೆ ಮೀಡಿಯಾ ಅವರಾಗಲಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಚೀಫ್ ಗೆಸ್ಟ್ ಅಕ್ಷಿತಾ ರಂಗನಾಥ್ ಅವ್ರಿಗೆ ನಾವು ಹೃದಯಪೂರ್ವಕ GV ಮಾಲ್ನಿಂದ ಹೃದಯಪೂರ್ವಕ ನಮಸ್ಕಾರಗಳು. According to the best quality and the best price. ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಕಲೆಕ್ಷನ್ ಅಂಡ್ ಬೆಸ್ಟ್ ಪ್ರೈಸ್ ಅಂದ್ರೆ ನಾವು ಅಂದ್ರೆ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ ಅಂಡ್ ಬೆಸ್ಟ್ ಪ್ರೈಸ್ ಅಂದ್ರೆ ಸ್ವಲ್ಪ ಕಮ್ಮಿ ರೇಂಜ್ ಅಲ್ಲಿ ಬೆಸ್ಟ್ ಕಲೆಕ್ಷನ್ ಕೊಡೋಕೆ ನಾವು ರೆಡಿ ಆಗಿದೆ ಅಂತ ಅರ್ಥ ಉದ್ದೇಶ.
ಗಳಿಗೆ ಕೆಲವು ಜಾಗಗಳಿಗೆ ಹೋಗ್ತೀವಿ, ಹೋಗಲ್ಲ. ಬಟ್ ಬೀದರ್ ಜನತೆ ಯಾವತ್ತೂ ನಂಗೆ ಮುಂಚೆಯಿಂದನೂ ಸಾಕಷ್ಟು ಬಾರಿ ನೋಡಿದೀನಿ. ಯಾವಾಗ್ಲೂ ನನ್ನ ಸಿನಿಮಾಗಳಿಗೆ ನಾನ್ ಬೇರೆ ಭಾಷೆಯಲ್ಲಿ ಮಾಡಿರೋ ಸಿನಿಮಾ ಯಾವ್ದಕ್ಕೆ ಆದ್ರೂ ತುಂಬಾನೇ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇವತ್ತು ಆ ಜಾಗಕ್ಕೆ ಬಂದು ಅಲ್ಲಿ ಜನಗಳನ್ನ ಮೀಟ್ ಮಾಡಿ ಅಂಡ್ GV ಮಾಲ್ ಓಪನಿಂಗ್ ಬಂದಿರೋದು ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶಲ್ಲಿ ಆಲ್ರೆಡಿ ಒಂದ್ ಸ್ಟೋರ್ ತುಂಬಾನೇ ಒಳ್ಳೆ ಹೆಸರು ಮಾಡಿದೆ, ಸಕ್ಸಸ್ಫುಲ್ ಆಗಿದೆ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡ್ಬೇಕು ಅಂದಾಗ ಬೀದರ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿ ನನ್ನನ್ನ ಈ ಒಂದು ಸ್ಟೋರ್ ಓಪನಿಂಗ್ ಗೆ ಕರೆದಿರೋದು ನಂಗೆ ತುಂಬಾ ಖುಷಿ ಅನ್ಸುತ್ತೆ. ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಜನ ಬೇರೆ ಕಡೆ ಹೋಗಿ ಶಾಪಿಂಗ್ ಮಾಡೋದು. ಬನ್ನಿ ಬನ್ನಿಮ್ಮ, ಇಲ್ಲಿ ಬನ್ನಿ. ಒಂದು ಒಳ್ಳೆ ಫ್ಯಾಮಿಲಿ ಶಾಪಿಂಗ್ ಡೆಸ್ಟಿನೇಷನ್ ಇದಾಗಿರುತ್ತೆ. ಮಕ್ಕಳಿಂದ ಹಿಡಿದು ಹೆಂಗಸರು ಎಲ್ಲರಿಗೂ ಒಂದು ಒಳ್ಳೆ ಶಾಪಿಂಗ್ ಡೆಸ್ಟಿನೇಷನ್ ಇದು. ಸೊ ಖಂಡಿತವಾಗ್ಲೂ ಈ ರೀತಿಯಾದ ಒಂದು ಶಾಪ್ ಇದ್ದಾಗ ಬೀದರ್ ಜನತೆ ಎಲ್ಲ ಬೇರೆ ಕಡೆ ಹೋಗಿ ಶಾಪಿಂಗ್ ಮಾಡ್ತಿದ್ರು ಇಷ್ಟ ದಿನ. ಇವಾಗ ಇಲ್ಲೇ ಮಾಲ್ ಬಂದಿರೋದ್ರಿಂದ ಇನ್ನು ಈಸಿ ಆಗಿ ಜನಗಳಿಗೆ ಆಕ್ಸೆಸ್ ಇದೆ ಅಂಡ್ ಡೆಫಿನೆಟ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ತುಂಬಾ ವೆರೈಟಿ ಆಫ್ ಸಾರೀಸ್ ಅಂತೂ ಡೆಫಿನೆಟ್ಲಿ ಇದೆ. ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದೆ ಅಂದ್ರಲ್ಲ ಸರ್, ಎಲ್ಲ ಇಲ್ಲ. ಇವತ್ತು ಈ ಸಾರಿ ಹಾಕಿರೋದು GV ಮಾಲ್ದೇನೆ. ಸೊ ಪರ್ಚೇಸಿಂಗ್ ಇನ್ನ ಆಗಿಲ್ಲ, ಒಂದ್ ರೌಂಡ್ ನೋಡಿದೀನಿ ಅಷ್ಟೇ. ಬಟ್ ಇವತ್ತು ಈ ಸೀರೆ ಸೆಲೆಕ್ಟ್ ಮಾಡಿ ಇದನ್ನೇ ಹಾಕೊಂಡ್ ಬರ್ಬೇಕು ಅಂತ ಬಂದಿದ್ದು. ತುಂಬಾ ಖುಷಿ ಆಯ್ತು, ಇಷ್ಟಪಟ್ಟು ಖುಷಿ ತುಂಬಾ ಖುಷಿ ಇದೆ. ತುಂಬಾ ಪ್ರೀತಿಯಿಂದ ಜನಗಳು ಮಾತಾಡ್ಸ್ತಿದ್ದಾರೆ. ಸೊ ಆ ಪ್ರೀತಿನೇ ಸಾಕು ಬೀದರ್ ಬೆಸ್ಟ್ ಅನ್ನಕ್ಕೆ. ಗತವೈಭವ ಅಂತ ಒಂದು ಸಿನಿಮಾ ಮಾಡ್ತಾ ಇದೀನಿ, ಸಿಂಪಲ್ ಸುನಿ ಅವ್ರದ್ದು. ಅಂಡ್ ಪುನೀತ್ ಸರ್ ಪ್ರೊಡಕ್ಷನ್ ಅಲ್ಲಿ O2 ಅಂತ.